ಲೋ ನಿನ್ನೆಯಿಂದ ಕೆಮ್ಮಾತಿಯಲ್ಲ, ರಾತ್ರಿ ನೋಡಿದ್ರ ಜ್ವರ ಬಂದಿದ್ವ. ಪ್ಯಾಟಿಗೆ ಹೋಗಿ ದೊಡ್ಡ ಡಾಕ್ಟರ್ ಕಡೆ ತೋರಿಸ್ಕೊಂಡ್ ಬಾ. ಅಯ್ಯ ಕೆಮ್ಮನ ಹಿಡಿಗಲ್ಲ, ದೊಡ್ಡ ಡಾಕ್ಟರ್ ಕಡೆ ಹೋಗಿ ಬರ್ಬೇಕಂತಿಕಿಗೆ. ನನ್ ಮಗ ದುಡ್ದಿದ್ ರೊಕ್ಕ ಎಲ್ಲ ಬರೀ ದವಾಖಾನೆಗೆ ಹಿಡ್ದಾಗೈತಿ. ಪ್ಯಾಟಿ ಗೀಟಿ ಏನ್ ಬೇಡ, ಇಲ್ಲೇ ಪಾಟೀಲ್ ಮಗಳು ಗುಳಿಗೆ ಅಂಗಡಿ ತೆಗ್ದಾಳ, ಹೋಗಿ 2 ಗುಳಿಗೆ ತಗೊಂಡ್ ಬಾ, ಆರಾಮಾಕತಿ. ಸುಳ್ಳೆ ಯಾಕೆ ಪ್ಯಾಟಿಗೆ ರೊಕ್ಕ ಬಡಿತೀರಿ? ಲೋ ಹೋಗಿ ತೋರಿಸ್ಕೊಂಡ್ ಬಾ ಹೋಗ್. ನೀನು ಈ ಮುದ್ಕಿದೇನ್ ಕೇಳ್ತಿ? ಹಾ ಬೇ ಯವ್ವ ಬಾಬೆ ಇಲ್ಲೇ ಇವ್ ಯಾಕೆ ಹಿಂಗ್ ಮಕ್ಕದ ಮ್ಯಾಗ ಗೋಳಾಗ್ಯಾವ ನೋಡ. ಎಲ್ಲೇ ತೋರಿಸಿಲ್ಲ. ಅಯ್ಯಯ್ಯ ಹಿಂಗ್ಯಾಕಾಗಿ ಉಗುಳ್ಳಿ. ಮೊನ್ನೆ ಡಾಕ್ಟರ್ ಕಡೆ ತೋರಿಸ್ಕೊಂಡ್ ಬಂದಿದ್ದೆಲ್ಲ, ಗುಳಿಗೆ ತಗೊಂಡಿದ್ದಿ, ಆದ್ರೂ ಆಗಿರ್ಬೇಕವ. ಹೋಗಿ ವಾಪಸ್ ತೋರಿಸ್ಕೊಂಡ್ ಬಾ ಹೋಗಿ, ಹಿಂಗ್ಯಾಕಾಗ್ಯಾವ ಅಂತ. ಅಯ್ಯೋ ಬಾಪ್ಯ ಇಲ್ಲೇ ನೋಡುನ. ಅಯ್ಯಯ್ಯ ಸುಮ್ನೆ ಕುಂದಿರ್ತೀರ್ನ, ವಯಸ್ಸಿನ ಗುಳ್ಳಿ ಅದಾವ ಇವು. 2 ದಿನದಾಗ ಆರಾಮಾಕತಿ. ಸುಮ್ನ ಪ್ಯಾಟಿಗೆ ಎದಕ್ ಹೋಗ್ಬೇಕು, ರೊಕ್ಕ ಬಡ್ಯಾಕ. ಏನ್ ಬೇ ಅಮ್ಮ ಏನ ಅನ್ನತ್ತಿಯಲ್ಲ ಅವಂಗ? ಬಾಬಿ ಏನಿಲ್ಲ, ಮೊನ್ನೆ ಆರಾಮಿದ್ದಿದ್ದಿಲ್ಲ, ನಿಮ್ ಗುಳಿಗೆ ಅಂಗಡಿಗೆ ಹೋಗಿ 2 ಗುಳಿಗೆ ತಗೊಂಬ ಅಂತಂದ್ರ ದೊಡ್ಡ ದವಾಖಾನಿಗೆ ಹೋಗ್ಯಾರ ತೋರ್ಸಾಕಂತಂದ್. ಈಗ ಅವ ಗುಳ್ಳ್ಯಾಗ್ಯಾವ, ಅವ್ ವಯಸ್ಸಿನ ಗುಳ್ಳಿ ಅಂತ ಹೇಳಾತೀನಿ. ನನ್ ಮಾತ ಕೇಳವಲ್ರ, ಮತ್ ಹೊಕ್ಕಾರಂತ ರೊಕ್ಕ ಬಡ್ಯಾಕ. ಎಲ್ಲ ತೋರ್ಸು. ಇವ ವಯಸ್ಸಿನ ಗುಳ್ಳಿ ಅಲ್ ಬೇ ಅಮ್ಮ. ಇವ ಗುಳ್ಗಿ ತಗೊಂಡಿದ್ದಕ್ಕ ಸೈಡ್ ಎಫೆಕ್ಟ್ ಆಗಿದ್ದಾವ ಅವಂಗ. ಇವ ತೋರ್ಸಿದ ಮೇಳ ಆಗ್ಯಾವೇನ್ ನಿಂಗ್ ಗುಳ್ಳಿ? ಹ್ಞೂ ಅಕ್ಕ. ಹೌದನ? ಇವ್ನ ಹೋಗಿ ಡಾಕ್ಟರಿಗೆ ತೋರ್ಸಿ ಹಿಂಗಾಗೈತಿ ಅಂತ ಹೇಳಿ ರಿಪೋರ್ಟ್ ಮಾಡ್ಬೇಕು ಇವ್ನ. ಅದ್ನ ಹೇಳೇನ್ ನೋಡ್ವಾ ನಾನು. ಆದ್ರೆ ನಮ್ಗ್ ರಿಪೋರ್ಟ್ ಮಾಡೋ ಆಫೀಸ್ ಎಲ್ಲೈತಂತ ಗೊತ್ತಿಲ್ಲ. ನನ್ ಮಗಗರ 1 ಅಕ್ಷರ ಬರ್ಯಾಕ್ ಬರುದಿಲ್ಲ. ಇವ ಫಾರ್ಮ್ ಹೆಂಗ್ ತುಂಬಬೇಕು? ಅಯ್ಯಯ್ಯ ಮತ್ ಹೊಕ್ಕಾರಂತ ಇವ್ರು ರೊಕ್ಕ ಬಡ್ಯಾಕ. ಅಮ್ಮ ನೀ ಇದನ್ನ ರಿಪೋರ್ಟ್ ಮಾಡಾಕ ರೊಕ್ಕಾನು ಖರ್ಚು ಮಾಡಂಗಿಲ್ಲ, ಆಫೀಸಿಗೂ ಹೋಗಂಗಿಲ್ಲ. ಜಸ್ಟ್ 1 ಫೋನ್ ಕಾಲ್ ಮಾಡಿ ನೀವು ರಿಪೋರ್ಟ್ ಮಾಡಬಹುದು. ಯಾಕೆ ಏನಾಗತೈತಿ? ಅಯ್ಯೋ ಭಾಳ ತಲೆನೂ ಸಾತತ್ಲೇಪ್ಪ ನಂಗೆ ಕ್ಲಾಸ್ ಅಟೆಂಡ್ ಮಾಡಿ ಮಾಡಿ. ಹೌದೇನಾ? ಅದ್ರಾಗ ಈ PG ಸೌಂಡಿಗೆ ಒಂದ್ ನಿದ್ದಿನ ಬರವಲ್ದಾಗೈತಿ. ಈ ಟ್ಯಾಬ್ಲೆಟ್ ತಗೋ, ಸರಿ ಹೋಗುತ್ತ. ಏನಾಗುದಿಲ್ಲ ಇಲ್ಲ ಈ ಟ್ಯಾಬ್ಲೆಟ್ ತಗೊಂಡ್ರ? ಏನೂ ಆಗುದಿಲ್ಲ, ತಲೆನೋವು ಕಡಿಮೆ ಆಗತ್ತ, ನಿದ್ದಿನೂ ಬರುತ್ತ. ಯಾಕ್ಲಿ ಏನಾಗೈತಿ? ಕಾಲೇಜ್ಗೆ ಯಾಕೆ ಹೋಗಿಲ್ಲ? ಯಾಕೋ ಏನ್ಲೇಪ್ಪ 2 ದಿವಸ ಆಯ್ತು ಭಾಳ ವೀಕ್ನೆಸ್ ಆಗತೈತಿ, ಭಾಳ ನಿದ್ದಿನೂ ಬರತೈತಿ. ಏನಾಗಿತ್ತು ಏನ್ಲೇಪ್ಪ? ಏನಾಯ್ತು ನಿಂಗ? ಹೋಯ್ ಹಾಸ್ಪಿಟಲ್ಗೆ ಹೋಗನ್ ಬಾ. ನಿಮ್ಮ ರೂಮ್ದಾಗ ನನ್ನ ಚಾರ್ಜರ್ ಏನಾಯ್ತು? ಯಾಕೆ ಕಳಾತಿ? ಏನಾಯ್ತು? ಏನಿಲ್ಲಲೇ, ಹೇಳಿ ಏನಾಯ್ತು? ನನ್ನ ರೂಮೇಟಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದೆ. ಆ ಟ್ಯಾಬ್ಲೆಟಿಂದ ಅವಳಿಗೆ ಸೈಡ್ ಎಫೆಕ್ಟ್ ಆಗಿಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಟ್ಟಾಳ. ಎಲ್ರಿಗೂ ಗೊತ್ತಾದರೆ ಎಲ್ಲರೂ ನನಗೆ ಬೈತಾರೆ. ಅಯ್ಯೋ ಏನಾಗಲ್ಲ, ನೀನಿದು ರಿಪೋರ್ಟ್ ಮಾಡಿ, ಇಲ್ಲಾಂದರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ನೀನಿದು ನಿಮ್ಮ KLE ಫಾರ್ಮಸಿ ಕಾಲೇಜ್ ಇದೆ ಅಲ್ಲ, ಅಲ್ಲಿ ADRs ರಿಪೋರ್ಟಿಂಗ್ ಸೆಲ್ ಇದೆ, ಅಲ್ಲಿ ರಿಪೋರ್ಟ್ ಮಾಡಿ. ಇಲ್ಲಾಂದರೆ ನಿನ್ನ ಫೋನ್ದಾಗ ಗೌರ್ಮೆಂಟ್ ರಿಜಿಸ್ಟರ್ಡ್ PVP ಆ್ಯಪ್ ಇದೆ, ಅಲ್ಲಿ ರಿಜಿಸ್ಟರ್ ಮಾಡಿ. ಹೆದರ್ಕೋಬೇಡ, ಏನಾಗಲ್ಲ. ಥ್ಯಾಂಕ್ ಯು ರಿಪೋರ್ಟ್ ಮಾಡಕ್ಕೆ ಹೇಳ್ಕೊಟ್ಟಿದ್ದಕ್ಕೆ. ಇನ್ಮೇಲೆ ಯಾರಿಗಾದ್ರೆ ಸೈಡ್ ಎಫೆಕ್ಟ್ಸ್ ಆದರೆ ಇದೇ ರೀತಿ ರಿಪೋರ್ಟ್ ಮಾಡೋದು ಹೇಳ್ಕೊಡು. ಓಕೆ. ಏನ್ರಿ ಶೆಟ್ರ, ಆರಾಮದೀರಾ? ಆರಾಮಾಗೈತ್ರಿ, ಸ್ವಲ್ಪ ಬೆನ್ನು ಇದೆ ರೀ. ಹೌದಾ ಸರ್, ಪೇನ್ ಕಿಲ್ಲರ್ ಬರ್ದಿರ್ತೇನಿ, ತಗೋರಿ, ನೋವು ಕಡಿಮೆ ಆಗತ್ತ. ಡಾಕ್ಟ್ರ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಿ ನಮ್ಮ ತಮ್ಮಾರ್ಗ? 3 ದಿವಸ ಟ್ಯಾಬ್ಲೆಟ್ ಬರ್ದೀನ್ರಿ, ನೋವು ಕಡಿಮೆ ಆಗಲಿ ಡಿಸ್ಚಾರ್ಜ್ ಮಾಡ್ತೀವಿ. ಮಾರ್ನಿಂಗ ನೈಟ ಕರೆಕ್ಟಾಗಿ ಕೊಡಮ್ಮ ಟ್ಯಾಬ್ಲೆಟ್. ಹ್ಞೂನ್ರಿ ಸರ್. ಅಣ್ಣ ಯಾಕೋ ಭಾಳ ಮೈಕೈಲ ಕಡಿತೈತು, ಆಮೇಲೆ ವಾಮಿಟ್ ಬಂದಂಗ ಆಗ್ತೈತಿ. ಸಿಸ್ಟರ್, ಹಾ ಸರ್. ಇವ್ನಿಗೆ ಭಾಳ ಮೈಕ್ ಇರೋದು, ವಾಂತಿ ಬಂದಂಗೆ ಆಗ್ತೈತೆ ನೋಡ್ರಿ. ಇವತ್ತು ಪೂರಾ ದಿನ ಇವ ಊಟನ ಮಾಡಿಲ್ಲ. ನೀವು ಗುಳಿಗೆ ಕೊಟ್ಟಿದ್ದು ಏನಾರ ಸೈಡ್ ಎಫೆಕ್ಟ್ ಆಗೈತ ನೋಡ್ರಿ. ಹೌದ್ರಿ, ಇವ ಸೈಡ್ ಎಫೆಕ್ಟ್ ಆಗಿರ್ಬೇಕ. ಡಾಕ್ಟರ್ ಬರ್ಲಿ ನೋಡೋಣ ತಡ್ರಿ. ಅವ್ರ ಡಾಕ್ಟರ್ ಬರ್ಲಿ, ಅದು ಗುಳಿಗೆ ಕೊಟ್ಟಿದ್ದು ಏನಾರ ಸೈಡ್ ಎಫೆಕ್ಟ್ ಆಗಿದ್ರ ರಿಪೋರ್ಟ್ ಮಾಡಂತ ಹೊರಗ ಬೋರ್ಡ್ ಹಾಕಿರಲ್ಲ, ಅದು ರಿಪೋರ್ಟ್ ಮಾಡ್ರಿ.
ನಂಗೆ ADR ರಿಪೋರ್ಟಿಂಗ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಸರ್. ಡಾಕ್ಟರ್ ಬರ್ಲಿ ನೋಡೋಣ ತಡ್ರಿ. ನೋಡ್ಸ್ ಆಗಿ ರಿಪೋರ್ಟ್ ಮಾಡಕ್ ಬರಲ್ಲ, ಎಲ್ಲ ಡಾಕ್ಟರ್ ಮ್ಯಾಗ ಹಾಕ್ತಿರಲ್ರಿ. ಯಾಕ್ರಿ ಬಾಯಿ ಎದಕ್ ಮಾಡತ್ತೀರಿ? ಹಾಸ್ಪಿಟಲ್ ಅಂತ ಗೊತ್ತಿಲ್ಲ, ಏನಾತ್ರಿ? ನೀವು ಗುಳಿಗೆ ಕೊಟ್ಟಿದ್ದು ನಮ್ಮ ತಮ್ಮರಿಗೆ ಸೈಡ್ ಎಫೆಕ್ಟ್ ಆಗೈತೆ ನೋಡ್ರಿ. ಹೌದ್ರಿ, ಚೆಕ್ ಮಾಡ್ತೇನೆ ತಡ್ರಿ. ನಿಮ್ಮ ನರ್ಸಿಗೆ ಹೇಳಿದ್ರ ರಿಪೋರ್ಟ್ ಮಾಡಕ್ ಬರಲ್ಲ ಅಂತ. ಸರ್ ಇದು ಟ್ಯಾಬ್ಲೆಟ್ ರೀ. ಸ್ವಲ್ಪ ಈ ಟ್ಯಾಬ್ಲೆಟ್ ಇಂದ ಸೈಡ್ ಎಫೆಕ್ಟ್ ಆಗೈತ್ರಿ. ನಾನು ಟ್ಯಾಬ್ಲೆಟ್ ಚೇಂಜ್ ಮಾಡ್ತೀನಿ, ಅವ್ರ ಆರಾಮಕ್ಕಾರ. ಏನ್ರಿ ಸಿಸ್ಟರ್ ಅಂತೀರಿ? ADR ರಿಪೋರ್ಟಿಂಗ್ ಮಾಡಕ್ ಬರಂಗಿಲ್ಲ? ಸರ್ ನಾ ಹೊಸ್ದಾಗಿ ಅಪಾಯಿಂಟ್ ಆಗೀನಿ, ನನ್ಗೆ ಅಷ್ಟು ನಾಲೆಜ್ ಇಲ್ರಿ ADR ಬಗ್ಗೆ. ನೀವು ಕ್ಯಾಬಿನಿಗೆ ಬರ್ರಿ ಸರ್. ನೀನು ಬಾರಮ್ಮ. ಹಾಂ ಸರ್. ಬರ್ರಿ ಬರ್ರಿ ಬರ್ರಿ. ಇದ ನೋಡ್ರಿ ADR ರಿಪೋರ್ಟಿಂಗ್ ಫಾರ್ಮ್. ಈ ಫಾರ್ಮ್ ಫಿಲ್ ಮಾಡಿ ಪೋಸ್ಟ್ ಮಾಡಕ್ ಆಗಿಲ್ಲ ಅಂದ್ರೂ ಗೌರ್ಮೆಂಟ್ ಇಂದ ಟೋಲ್ ಫ್ರೀ ನಂಬರ್ ಗೊತ್ತೈತಲ್ಲ, 180018030024, ಇದಕ್ ನೀವು ಕಾಲ್ ಮಾಡಿನೂ ರಿಪೋರ್ಟ್ ಮಾಡ್ಬೋದು. ಮತ್ತೆ ಅಷ್ಟೇ ಫೋನ್ ಎಲ್ಲಾರ ಕಡೆ ಐತಲ್ಲ, ಫೋನ್ ಒಳಗೆ ಆಪ್ ಥ್ರೂನು ಮಾಡ್ಬೋದು. ಥ್ಯಾಂಕ್ಸ್ ಸರ್. ಇನ್ಮೇಲೆ ಯಾರಿಗಾದ್ರೂ ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟ್ ಆದ್ರೆ ನಾನು ADR ರಿಪೋರ್ಟ್ ಮಾಡಕ್ ಹೇಳ್ತೀನಿ. ಸರಿ ಸಿಸ್ಟರ್ ಗೊತ್ತಾಯ್ತು. Reporting ADR, it's not just a formality. It's everyone's responsibility. Now safety. Just checking away. Report ADR. Save lives. అలాంటోడు మళ్ళీ తిరిగి వస్తున్నాడు అంటే ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ.
ಹೊಸ ಬೆಳಕು ಟುಮ್ ಟುಮ್ ಟಣಕ್ 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 ಮೂಡುತ್ತದೆ ಮ್ಯೂಸಿಕ್ ಒಳಗೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.